ಹಿಂದೂ ಧಾರ್ಮಿಕ ಕ್ಷೇತ್ರ ಆಗಿರುವಂತಹ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಪ್ರೋಟೋಕಾಲ್ ನೆಪದಲ್ಲೇ ಅನ್ಯ ಧರ್ಮೀಯರನ್ನ ಆಹ್ವಾನಿಸುವಂತದ್ದು ಸಂಪ್ರದಾಯ ಹಾಗೂ ಹಿಂದೂ ಧಾರ್ಮಿಕ ಕಾಯ್ದೆಗೆ ವಿರುದ್ಧವಾಗಿದೆ. ಹಾಗಾಗಿ ಕೂಡಲೇ ತಿದ್ದುಪಡಿ ಮಾಡಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆಯ ಜಂಟಿ ಹೋರಾಟವು ಶ್ರೀ ಕ್ಷೇತ್ರ ಸಂರಕ್ಷಣಾ ಸಮಿತಿಯ ಮೂಲಕ ಪ್ರತಿಭಟನೆ ಮಾಡಿ ಆಗ್ರಹ ಮಾಡಿತ್ತು. ಹಿಂದೂ ಭಾವನೆಗಳಿಗೆ ಮನ್ನಣೆಯನ್ನು ಕೊಟ್ಟು ಹಿಂದೂ ಪರ ಸಂಘಟನೆಗಳ ಹೋರಾಟದ ಫಲವಾಗಿ ಇವತ್ತು ಡಿಸೆಂಬರ್ 26ರ ನಡೆದ ಧಾರ್ಮಿಕ ಕಾರ್ಯಕ್ರಮ ಅನ್ಯಮತೀಯರನ್ನು ಭಾಗವಹಿಸಲು ಅವಕಾಶ ಕೊಡದೆ ಹಿಂದೂಗಳ ಶ್ರದ್ಧೆಯ ಮೂಲಕ ಯಾವುದೇ ಗೊಂದಲ ಇಲ್ಲದೆ ಯಶಸ್ವಿಯಾಗಿ ಜರುಗಿತು. ಶ್ರೀ ಕ್ಷೇತ್ರ ಸಂರಕ್ಷಣಾ ಸಮಿತಿ ಅಧ್ಯಕ್ಷರಾಗಿರುವ ಚಿದಾನಂದ ಕಂದಡ್ಕ, ಈ ಸಂದರ್ಭದಲ್ಲಿ ಪ್ರಮುಖರಾಗಿರುವ ಶ್ರೀ ರಾಜೇಶ್ NSS ಕಿಶೋರ್ ಶಿರಾಡಿ, ಶ್ರೀ ಜಯಪ್ರಕಾಶ್ ಕುಜಗೋಡು, ಶ್ರೀ ಪ್ರಸನ್ನ ದರ್ಬೆ, ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಪ್ರಮುಖರಾಗಿರುವಂತಹ ಶ್ರೀ ಮೋಹನ್ ದಾಸ್ ಕಾನಿಯೂರು, ವಿನೋದ್ ಸುಬ್ರಹ್ಮಣ್ಯ, ಶ್ರೀ ಪ್ರಮೋದ್ ಕೈಕಡಬ, ವಿಶ್ವ ಹಿಂದೂ ಶ್ರೀ ದಿನೇಶ್ ಸಂಪ್ಯಾಡಿ, ಅಚ್ಯುತಗೌಡ, ಮೋನಪ್ಪ ಮಾನಾಡು, ಶ್ರೀ ಮನೋಜ್ ಸುಬ್ರಹ್ಮಣ್ಯ, ಶ್ರೀಕುಮಾರ್ ಬೆಲದ್ವಾರ, ಶ್ರೀ ಚಂದ್ರಶೇಖರ್ ಮರದಾಳ, ಶ್ರೀ ಗಿರೀಶ್ ಆಚಾರ್ಯ, ಬುಕ್ಷಿತ್ ನಿರ್ಪಾಡಿ, ಲಕ್ಷ್ಮೀ ಶೇಜನಡ್ಕ, ಶ್ರೀಮತಿ ಶೋಭಾ ಗಿರಿಧರ, ಶ್ರೀಮತಿ ವನಚಾ ವಿ ಭಟ್, ರಾಮಚಂದ್ರ ಸುಬ್ರಹ್ಮಣ್ಯ ಉಪಸ್ಥಿತರಿದ್ದರು. ಯಾರಾದರೂ ಅನ್ಯ ಮತೀಯರು ಬಂದರೆ ಅದಕ್ಕೆ ಯಾವ ರೀತಿಯಾದಂಥ ವ್ಯವಸ್ಥಿತವಾದಂತಹ ವಿರೋಧವನ್ನು ಸಹ ಮಾಡ್ತೀವಿ ಅಂತ ಹೇಳಿ ಈ ಸನ್ನಿಧಾನದಲ್ಲಿ ಹೇಳ್ತಾ ನಾವೆಲ್ಲರೂ ಸಹ ಇಡೀ ಹಿಂದೂ ಸಮಾಜವನ್ನು ಜಾಗೃತಿ ಮಾಡುವಂಥ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಸೇರೋಣ. ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯದ ಅಭಿವೃದ್ಧಿಗೆ ನಾವೆಲ್ಲರೂ ಸಹಕರಿಸೋಣ ಅಂತ ನನ್ನ ಮಾತಿಗೆ